ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹಾಸನ ಜಿಲ್ಲೆಯಲ್ಲಿ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 7ನೇ ಆರೋಪಿ ಬಂಧನ ಆದರೂ ಕೂಡ 5 ಆರೋಪಿಗಳು ಮಾತ್ರ ಸಿಗಲಿಲ್ಲ. ನವೀನ್ ಗೌಡ, ಚೇತನ್, ಪುಟ್ಟರಾಜ್ ಬಂಧಿಸದಂಥ ಎಸ್ಐಟಿ, ಪ್ರಜ್ವಲ್ ಕಾರು ಚಾಲಕ ಕಾರ್ತಿಕ್ ವಶಕ್ಕೆ ಪಡೆಯದ ಎಸ್ಐಟಿ, 5 ಜನ ಇನ್ನೂ ಇಲ್ಲ. ಅದರಲ್ಲಿ ಕಾರ್ತಿಕ್, ಪುಟ್ಟರಾಜು, ನವೀನ್ ಗೌಡ, ಚೇತನ್ ಇವರೆಲ್ಲ ಇದ್ದಾರೆ. ಇವರು ಇನ್ನೂ ಬಂಧಿಸಲಾಗಲಿಲ್ಲ. ಪ್ರಜ್ವಲ್ ಕಾರು ಚಾಲಕ ಕಾರ್ತಿಕ್ ಎಲ್ಲಿದ್ದಾರೆ ಅದು ಕೂಡ ಗೊತ್ತಿಲ್ಲ. 5 ಆರೋಪಿಗಳ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಕಾರ್ತಿಕ್, ಚೇತನ್, ನವೀನ್, ಪುಟ್ಟರಾಜು ಈ 5 ಜನ ಸಲ್ಲಿಸಿದ್ದಂತ ನಿರೀಕ್ಷಣಾ ಜಾಮೀನು ವಜಾ ಆದ್ರೂ ಕೂಡ 5 ಜನರ ಅರೆಸ್ಟ್ ಆಗಿಲ್ಲ. ಇನ್ನು ಜಾಮೀನು ಅರ್ಜಿ ವಜಾಗೊಂಡರೂ ಎಸ್ಐಟಿ ಅಧಿಕಾರಿಗಳು ಬಂಧಿಸಿಲ್ಲ ಇವರನ್ನ. ಈಗಾಗಲೇ ಆರೋಪಿಗಳ ಮನೆಯನ್ನ ಶೋಧ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಆರೋಪಿಗಳನ್ನ ಬಂಧಿಸಿಲ್ಲ ಅಂತ ಜೆಡಿಎಸ್ ನಾಯಕರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಕರಣದಲ್ಲಿ ಹೊಸ ಹೆಸರುಗಳನ್ನ ಸೇರಿಸಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. 7ನೇ ಆರೋಪಿಗಳಾದ ಚೇತನ್ ಮತ್ತು ಲಿಖಿತ್ ಬಂಧನ ಆಗಿದೆ. ಹೊಸ ಹೆಸರುಗಳಿವು. ಆದರೂ ವಿಡಿಯೋ ವೈರಲ್ ಕೇಸ್ನ ಆರೋಪಿಗಳನ್ನ ಮಾತ್ರ ಬಂಧಿಸಿಲ್ಲ. ಇಬ್ಬರ ಹೆಸರನ್ನ ಅಡಿಷನಲ್ ಆಗಿ ಸೇರಿಸಿದ್ದಾರೆ. ಹೊಸ ಹೆಸರು ಅವರನ್ನ ಬಂಧಿಸಿ ಆಯ್ತು. 6 ಮತ್ತು 7, A6, A7. ಆದರೆ A1 to A5 ಇದಾರಲ್ಲ 5 ಜನ, ಅವರೆಲ್ಲಿದ್ದಾರೆ? ಅವರಷ್ಟೂ ಜನ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು. ನಿರೀಕ್ಷಣಾ ಜಾಮೀನು ವಜಾಗೊಂಡಿದೆ. ಇಷ್ಟೊತ್ತಿಗೆ ಅವರು ಅರೆಸ್ಟ್ ಆಗಬೇಕಾಗಿತ್ತು. ಅವರ ಪತ್ತೆಗೆ ಕಾರ್ಯಾಚರಣೆ ಆಗಬೇಕಾಗಿತ್ತು. ಯಾರೂ ಇಲ್ಲ. ಪ್ರತಾಪ್ ಮತ್ತೆ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಪ್ರತಾಪ್, 6, 7, A6, A7 ಹೊಸ ಹೆಸರುಗಳು, ಅವರನ್ನ ಬಂಧಿಸಲಾಗಿದೆ. ಈ 1 ರಿಂದ 5 ಇದಾರಲ್ಲ ಪ್ರಮುಖ ಆರೋಪಿಗಳು, ಅವರೆಲ್ಲಿ? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ವಾಸುದೇವ್ ಅಂತ ಹೇಳಿದ್ರೆ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೆಂಟ್ ಠಾಣೆಯಲ್ಲಿ, ಹಾಸನ ನಗರದ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಏಪ್ರಿಲ್ 23ನೇ ತಾರೀಕು ಒಂದು ಪ್ರಕರಣ ದಾಖಲಾಗಿತ್ತು. ಅದು ಕೂಡ 5 ಮೇಲೆ, ನವೀನ್ ಗೌಡ, ಕಾರ್ತಿಕ್, ಪುಟ್ಟಿ ಅಲಿಯಾಸ್ ಪುಟ್ಟರಾಜು ಸೇರಿದಂತೆ 5 ಮೇಲೆ ಒಂದು ದೂರು ದಾಖಲಾಗಿತ್ತು. ಆ ದೂರಿನ ಅಪ್ಡೇಟ್ ಏನು ಸೈಬರ್ ಪೊಲೀಸರು ಏನು SIT ಪೊಲೀಸರಿಗೆ ವಹಿಸಿಕೊಂಡು SIT ಪೊಲೀಸರ ನೇತೃತ್ವದ ತಂಡ ಇದೆ, ಕಳೆದ 2-3 ದಿನಗಳಿಂದನೂ ಕೂಡ 2ನೇ ಹಂತದ ಆಯಾಮ ಏನು ವಿಡಿಯೋ ವೈರಲ್ ಮಾಡಿದ್ರು ಆ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಆರಂಭಿಸಿ ಆ FIR ನ ಮುಂದುವರೆದಂತೆ 6 ಮತ್ತು 7ನೇ ಆರೋಪಿಗಳನ್ನ FIR ನಲ್ಲಿ ಮೆನ್ಷನ್ ಮಾಡಿಕೊಂಡು ಆ 2 ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಆದರೆ ಏಪ್ರಿಲ್ 23ನೇ ತಾರೀಕು 5 ಆರೋಪಿಗಳ ಮೇಲೆ ಏನು FIR ಆಗಿದೆ, 5ರನ್ನ ಇಲ್ಲಿವರೆಗೂ ಕೂಡ ಬಂಧಿಸಿಲ್ಲ. ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಅವರ ಕಾರು ಚಾಲಕ ಕಾರ್ತಿಕ್ ಅನ್ನ ಬಂಧಿಸಿಲ್ಲ, ಮತ್ತೊಂದ್ ಕಡೆ ಆ ಪ್ರಕರಣದ A1 ಆರೋಪಿಯಾಗಿರುವಂತಹ ನವೀನ್ ಗೌಡರನ್ನ ಬಂಧನ ಮಾಡಿಲ್ಲ, ಮತ್ತೊಂದ್ ಕಡೆ ಪುಟ್ಟರಾಜು ಅಲಿಯಾಸ್ ಪುಟ್ಟಿ ಅವರನ್ನು ಕೂಡ ಬಂಧನ ಮಾಡಿಲ್ಲ, ಚೇತನ್, ಹೀಗೆ 5 ಆರೋಪಿಗಳೇನಿದ್ದಾರೆ ಇವರ ಮೇಲೆ JDS ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡಿತ್ತು. ಏನು ವಿಡಿಯೋಗಳನ್ನ ವೈರಲ್ ಮಾಡ್ತಾ ಇದೆ, ಆ ವಿಡಿಯೋಗಳನ್ನ ವೈರಲ್ ಮಾಡ್ತಿರೋದೇ 5 ಜನ. ಈ 5 ಜನನ್ನ ಬಂಧಿಸಿ ಕಾನೂನು ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿದ್ರು ಕೂಡ SIT ಅಧಿಕಾರಿಗಳು ಇಲ್ಲಿವರೆಗೂ ಏನು FIR ನಾಗೆ 6 ಮತ್ತು 7ನೇ ಆರೋಪಿಗಳನ್ನ ಆಡ್ ಮಾಡ್ಕೊಂಡು ಅವರನ್ನು ಬಂಧಿಸ್ತಾರೆ. ಆದ್ರೆ ಮೊದಲ 5ರನ್ನು ಇಲ್ಲಿವರೆಗೂ ಕೂಡ ಬಂಧಿಸಿಲ್ಲ. ಒಂದ್ ಕಡೆ ಅವರನ್ನ ಟ್ರ್ಯಾಕ್ ಮಾಡುವಂಥದ್ದು, ಅವರನ್ನ ವಿಚಾರಣೆ ಕರೆಯುವಂಥದ್ದು ಯಾವುದನ್ನು ಕೂಡ ಇಲ್ಲಿವರೆಗೂ SIT ಅಧಿಕಾರಿಗಳು ಮಾಡಿಲ್ಲ. ಸದ್ಯ SIT ಅಧಿಕಾರಿಗಳು ಪ್ರೀತಮ್ ಗೌಡರು ಬೆಂಬಲಿಗರು ಏನಿದ್ದಾರೆ, ಆ ಲಿಖಿತ್ ಮತ್ತೆ ಚೇತು ಇಬ್ಬರನ್ನ ಬಂಧಿಸಿದ್ದಾರೆ. ಮತ್ತೊಂದ್ ಕಡೆ ಒಂದಷ್ಟು ಮೊನ್ನೆ 16 ಕಡೆಗಳಲ್ಲಿ ದಾಳಿಯನ್ನ ಮಾಡಿ ಅನೇಕ ಏನು ಪೆನ್ ಡ್ರೈವ್ಗಳಿರ್ಬೋದು, ಹಾರ್ಡ್ ಡಿಸ್ಕ್ಗಳಿರ್ಬೋದು, ಇವುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಆದ್ರೆ ಇಲ್ಲಿ JDS ಆರೋಪ ಮಾಡಿದ್ದು ಏನಂತ ಹೇಳಿದ್ರೆ, ಮೊದಲ 5 ಆರೋಪಿಗಳನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನೋದು ಈಗಲೂ ಕೂಡ JDS ಪ್ರಶ್ನೆ ಮಾಡ್ತಿದೆ. SIT ತನಿಖೆ ಇದೆ, ಈ ತನಿಖೆ ಮೇಲೂ ಕೂಡ ಸಾಕಷ್ಟು ಅನುಮಾನಗಳು ಹುಟ್ಟಿಸಿರುವಂತದ್ದು ಇದೇ ಕಾರಣಕ್ಕಾಗಿ. ವಾಸುದೇವ್, ಓಕೆ, ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.